ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ನಾನು ರಾಜೇಶ್ವರಿ. ಇವತ್ತು ನಾನು ಒಂದು ಕ್ವಿಕ್ಕಾಗೆ ಏನು ನೆನೆ ಹಾಕೋದು ರುಬ್ಬೋದು ಏನೂ ಇಲ್ದಿರೆ ತುಂಬಾ ರುಚಿಯಾಗಿ ತುಂಬಾ ಆರೋಗ್ಯಕರವಾಗಿ ಇರುವಂಥ ದೋಸೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಸೋರೆಕಾಯಿ ದೋಸೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಸೋರೆಕಾಯಿನ ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ಚೆನ್ನಾಗೆ ತೆಗೆದುಕೊಂಡು ತೊಳ್ಕೊಂಡು ಮೀಡಿಯಮ್ ಗಾತ್ರಕ್ಕೆ ಪೀಸ್ ಮಾಡ್ಕೊಳ್ಳೋಣ. ನಿಮಗೆ ಸೋರೆಕಾಯಿ ಎಳೆದಾಗಿಲ್ಲ ಅಂದರೆ ಮಧ್ಯದಲ್ಲಿರೋ ಬೀಜನ ತೆಕ್ಕೋಬೇಕಾಗತ್ತೆ. ನಾನಿಲ್ಲಿ ತೊಗೊಂಡಿರೋ ಸೋರೆಕಾಯಿ ಎಳೆದಾಗಿದೆ, ಹಾಗಾಗಿ ನಾನೇನು ಬೀಜನ ತೆಗಿತಾ ಇಲ್ಲ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸೋರೆಕಾಯಿ ಎಳೆದಾಗೆ ಫ್ರೆಶ್ ಆಗಿದ್ದಷ್ಟು ದೋಸೆ ತುಂಬಾ ರುಚಿಯಾಗತ್ತೆ. ಆದಷ್ಟು ಫ್ರೆಶ್ ಆಗಿರೋವಂಥ ಸೋರೆಕಾಯಿನ ಬಳಸ್ಕೊಳ್ಳಿ. ಈಗ ಇದಕ್ಕೇನು ನೀರೆಲ್ಲ ಹಾಕ್ತಿರೆ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ರುಬ್ಬಿರೋವಂಥ ಮಿಶ್ರಣನ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಇದು ಸುಮಾರು ಒಂದೂವರೆ ಕಪ್ಪಷ್ಟು ಸೋರೆಕಾಯ್ದು ರುಬ್ಬಿರೋದು ಆಗಿದೆ. ಇದಕ್ಕೆ ನಾನಿವಾಗ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ರವೆ ಸಣ್ಣದಾಗೆ ಇರುತ್ತಲ್ಲ, ಆ ರವೆ ಇದು ಚಿರೋಟಿ ರವೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ 1 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರೋವಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಾಪರಲ್ಲಿ ಹಾಕಿ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಇಂಚ್ ಆಗುವಷ್ಟು ಶುಂಠಿ, 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ನೀರನ್ನ ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಈ ಸೋರೆಕಾಯಿ ದೋಸೆಗೆ ತಿಕ್ಕಾಗಿರೋ ಗಟ್ಟಿ ಮಜ್ಜಿಗೆ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ನೀವು ರವೆ ದೋಸೆಗೆ ಎಲ್ಲ ಕಲಿಸ್ಕೊಳ್ಳೋ ರೀತಿನಲ್ಲಿ ಕಲಿಸ್ಕೋಬೇಕಾಗತ್ತೆ. ಇದು ಆಲ್ಮೋಸ್ಟ್ ನಿಮಗೆ ರವೆ ದೋಸೆ ಪ್ರೊಸೀಜರಲ್ಲೇ ಇರುತ್ತೆ. ತುಂಬ ಗಟ್ಟಿಗೆ ತುಂಬ ನೀರಾಗೆ ಕಲಿಸ್ಕೊಬೇಡಿ. ಗಟ್ಟಿ ಮಜ್ಜಿಗೆ ಹದದಲ್ಲಿದ್ದರೆ ಸಾಕಾಗತ್ತೆ. ಕರೆಕ್ಟಾಗಿ ನೀರು ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಈ ದೋಸೆ ತುಂಬ ಕ್ವಿಕ್ಕಾಗಿ ಆಗುತ್ತೆ, ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹಾಗೆ ಸೋರೆಕಾಯಿನೂ ಹಾಕ್ತಾರೋದ್ರಿಂದ ತುಂಬ ಹೆಲ್ದಿ ಕೂಡ ಆಗಿರುತ್ತೆ. ನೋಡಿ, ಈಗ ನಾನು ಸುಮಾರು 1.5-2 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಕಾಗುತ್ತೆ. ನೋಡಿ, ಚೆನ್ನಾಗಿ ಒಳ್ಳೆ ನಿಮಗೆ ರವೆ ದೋಸೆ ಕನ್ಸಿಸ್ಟೆನ್ಸಿನಲ್ಲೇ ಮಾಡಿಕೊಂಡ್ರೆ ಸಾಕಾಗತ್ತೆ. ನಿಮಗೆ ಈ ದೋಸೆ ಬೇಯೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ, ನೀರಿನ ಅಂಶ ಇದರಲ್ಲಿ ಜಾಸ್ತಿ ಇರೋದ್ರಿಂದ. ಅಷ್ಟು ಬಿಟ್ಟರೆ ನಿಮಗೆ ದೋಸೆ ತುಂಬಾ ಚೆನ್ನಾಗಿ ಎದ್ದು ಬರುತ್ತೆ. ಈಗ ಈ ಕಡೆ ನಾನು ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ನಾನ್ ಸ್ಟಿಕ್ ಪ್ಯಾನ್ ಇದ್ದರೆ ಸುಲಭವಾಗಿ ಎದ್ದು ಬರುತ್ತೆ, ಇಲ್ಲಾಂದರೆ ಚೆನ್ನಾಗಿ ಎಣ್ಣೆ ಹಾಕಿ ಸೀಸನ್ ಮಾಡಿ ಇಟ್ಕೊಂಡಿರಿ. ನಾನಿಲ್ಲಿ ಎಣ್ಣೆ ಎಲ್ಲ ಚೆನ್ನಾಗಿ ಸವರ್ಕೊಳ್ತಾ ಇದ್ದೀನಿ. ಈ ದೋಸೆಗೆ ಏನು ಶೇಪ್ ಎಲ್ಲ ಏನು ಮಾಡೋ ಅಷ್ಟು ಅವಶ್ಯಕತೆ ಇಲ್ಲ. ನೀವು ರೆಗ್ಯುಲರಾಗಿ ರವೆ ದೋಸೆ ಹಾಕ್ಕೊಳ್ಳೋ ಥರನೇ ಹಂಚ ಮೇಲೆ ಹಾಕ್ಕೊಳ್ಬೋದು. ನೀವು ಇದನ್ನು ತುಂಬ ತೆಳುಗು ಏನು ಹಾಕೋ ಅವಶ್ಯಕತೆ ಇಲ್ಲ. 2 ಬದಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಗರಿಗರಿಯಾಗೇ ಆಗುತ್ತೆ. ಹಾಗಾಗಿ ಕರೆಕ್ಟಾಗಿ ಮೀಡಿಯಮ್ ಹದದಲ್ಲಿ ಹಾಕ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಹಾಕ್ಕೊಂಡಾಗಿದೆ. ಈಗ ಸುತ್ತ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ನೀವು ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದನ್ನು ಪ್ರಿಫರ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಬೋದು. ಇದು ಸುಮಾರು ಒಂದು 2-3 ನಿಮಿಷ ಆದ ನಂತರ ಈ ರೀತಿ ಗೋಲ್ಡನ್ ಬ್ರೌನ್ ಆಗುತ್ತೆ ಸುತ್ತ. ಅದಾದ ನಂತರನೇ ಹೆಂಚಿಂದ ತೆಗಿಯೋದಕ್ಕೆ ಆಗೋದು. ಅದಕ್ಕೆ ಮುಂಚೆ ತೆಗಿಯೋದಕ್ಕೆ ಪ್ರಯತ್ನ ಪಡಕ್ಕೆ ಹೋಗ್ಬಿಡಿ. ಈಗ ತಿರುಗಿಸಿ ಹಾಕ್ಕೊಂಡಿದ್ದೀನಿ. ತಿರುಗಿಸಿ ಹಾಕ್ಕೊಂಡು ಸಹ ಮತ್ತೆ 1 ನಿಮಿಷ ಸ್ವಲ್ಪ ಇನ್ನೊಂದು ಬದಿನೂ ಬ್ರೌನ್ ಆಗುವಷ್ಟು ಬೇಯಿಸ್ಕೊಳ್ಳೋಣ. ಈ ದೋಸೆ ಮಾಡೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಹಾಗಾಗಿ ನೀವು ಆತ್ರದಲ್ಲಿದ್ದರೆ 2 ಹಂಚಿಟ್ಕೊಂಡು ಮಾಡ್ಕೊಳ್ಬೋದು. ನೋಡಿ, ಇವಾಗ ಇನ್ನೊಂದು ಬದಿ ಸಹ ತಿರುಗಿಸಿ ಹಾಕ್ಕೊಂಡಿದ್ದೀನಿ. ಮತ್ತೆ 1 ನಿಮಿಷಗಳ ಕಾಲ ನಂತರ ದೋಸೆನ ರೆಡಿ ಆಯಿತು. ನಮಗೆ ಸೋರೆಕಾಯಿ ದೋಸೆ ಟೇಸ್ಟಿಯಾಗೆ, ಡೆಲಿಷಿಯಸ್ ಆಗಿ, ಹಾಗೆ ಅಷ್ಟೇ ಹೆಲ್ದಿಯಾಗೆ, ಕ್ವಿಕ್ಕಾಗೆ ತಿನ್ನೋದಕ್ಕೆ ರೆಡಿ ಆಯಿತು. ಇದ್ರ ಜೊತೆ ನೀವು ಯಾವುದೇ ಖಾರ ಚಟ್ನಿ ಅಥವಾ
ತೆಂಗಿನಕಾಯಿ ಚಟ್ನಿ ಸಹ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೋಡಿದ್ರಲ್ಲ, ಸೋರೆಕಾಯಿ ದೋಸೆ ರೆಡಿಯಾಗಿದೆ. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಹ ಮಾಡ್ಕೊಳ್ಳಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.